ಈಗ ಕೃತಿ ಕುರಿತು ಮಾತನಾಡುವವರು ಟಿ ಮುರಳಿ ಕೃಷ್ಣಪ್ಪನವರು, ಪ್ರಾಚೀನ ಕಾವ್ಯಗಳ ಪ್ರವಚನಕಾರರು ಮತ್ತು ನಮ್ಮ ಜ್ಞಾನಬುದ್ಧಿ ಸತ್ಸಂಗ ಕೇಂದ್ರದ ಅಧ್ಯಕ್ಷರು. ಸಾಗರ್ ಅವರ ಪುಣ್ಯ ಇವತ್ತು 797ನೇ ಕಾರ್ಯಕ್ರಮ. ಯಾವ ಕಡೆಯಿಂದ ನೋಡಿದ್ರು 797. ಇದು ಸಿಗೋದು ಬಹಳ ಅಪರೂಪ. ಇವತ್ತಿನ ಈ ಒಂದು ವಿಶೇಷ ಸಭೆಗೆ ಅಧ್ಯಕ್ಷರಾಗಿ ಬಂದಿರತಕ್ಕಂಥವರು ನಮ್ಮವರೇ ಆಗಿರ್ತಕ್ಕಂಥ ಶಿರ್ಡಿ ಸಾಯಿಬಾಬಾ ಮಂದಿರದ ಅಧ್ಯಕ್ಷರು, ನಮ್ಮ ಜ್ಞಾನಬುದ್ಧಿಯ ಮಹಾಪೋಷಕರು, ಮಹಾರಾಜ ಪೋಷಕರು ಆಗಿರುವ ನಟರಾಜ್ ಶೆಟ್ರೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂದಿಗಿಂತ ಅತ್ಯಂತ ಶೋಭಾಯಮಾನವಾಗಿ ಸೊಗಸಗೊಳಿಸಿದಂಥ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪ ಅವರೇ, ಇಂಜಿನಿಯರ್ ಆಗಿದ್ಕೊಂಡು ಹುದ್ದೆನಲ್ಲಿ ವೃತ್ತಿನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಪ್ರವೃತ್ತಿನಲ್ಲಿ ಸಾಹಿತಿ, ಕವಿಯಾಗಿ, ವಿಮರ್ಶಕರಾಗಿ, ಸಂಶೋಧಕರಾಗಿ ನಾನಾ ಪ್ರಕಾರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಿತ್ರ ಗಂಗಾಧರ್ ಕೊಡ್ಲಿಯಾರ್ ಅವರೇ, ನಮ್ಮ ಜ್ಞಾನಬುದ್ಧಿಯ ಉಪಾಧ್ಯಕ್ಷರು ಆರ್ ಬಸವರಾಜಪ್ಪ ಅವರೇ, ಇವತ್ತಿನ ಸಭೆಯ ಆಕರ್ಷಣೆಯ ಕೇಂದ್ರ ಬಿಂದು ಮತ್ತು ಮುಸ್ಸಂಜೆಯಲ್ಲಿ ಒಂದು ಭರವಸೆ, ಈ ಕೃತಿಯ ರಚನೆಕಾರ, ಕೃತಿಕಾರ, ಲೇಖಕ, 29 ವರ್ಷದ ಅವಿವಾಹಿತ ತರುಣನಾಗಿರ್ತಕ್ಕಂಥ ಸಾಗರ್ ಅವರು. ಬಾಲಕ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಜ್ಞಾನಬುದ್ಧಿಯ ಬಂಧುಗಳೇ, ಕೆಲವರು ನಮ್ಮ ನಾರಾಯಣ ಮಿತ್ರರು, ಹಲವು ಮಂದಿ ನಮ್ಮ ಪ್ರಕಾಶ್ ಅವರ ಮಿತ್ರರುಗಳು, ಹೊಸಬರು ಇವತ್ತು ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದಾರೆ. ನಮ್ಮ ಸಂಘದ ಒಂದು ಶಿಸ್ತನ್ನು ಪಾಲಿಸಬೇಕು. ಅವರಲ್ಲಿ ಪ್ರಾರ್ಥನೆ ಏನು ಅಂದರೆ, ಆ ಮೊಬೈಲನ್ನು ಸೈಲೆಂಟ್ ಮೋಡಿಗೆ ತಗೊಂಡು ಬರಬೇಕು. ದಯಮಾಡಿ ತಮ್ಮಲ್ಲಿ ಒಂದು ಕಳಕಳಿ, ನಿಶ್ಶಬ್ದತೆಯನ್ನು ಪರಿಪಾಲಿಸ್ಕೊಂಡು ಬರಬೇಕು. ಅಕ್ಕಪಕ್ಕ ಮಾತಾಡೋದನ್ನು ಉಪನ್ಯಾಸ ಮಾಡುವಾಗ, ಭಾಷಣ ಮಾಡುವಾಗ ತಾವು ಮಾಡಬಾರ್ದು ಅಂತ ತಮ್ಮಲ್ಲಿ ಸವಿನಯವಾಗಿ ಬೇಡಿಕೊಂಡು, ಕನ್ನಡ ಸಾಹಿತ್ಯ, ಕನ್ನಡ ಕಥೆಗಳು ಹುಟ್ಟಿದಂಥ ರೀತಿ, ಬಗೆ, ಅದರ ವಿಧ ಮತ್ತು ಹೊಸದಾಗಿ ಬರ್ತಕ್ಕಂಥ ಲೇಖಕರಿಗೆ ಯಾಕೆ ಕೊಂಡ್ಕೊಳ್ಳೋದ್ರಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರಗಳ ರೂಪದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾತಾಡಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಕೃತಿಗಳನ್ನು ಓದುವ ಒಂದು ಕಲೆ ಇದೆಯಲ್ಲ, ಇದನ್ನು ನಾನು ಬಹಳ ವರ್ಷಗಳಿಂದ, ಬಹಳ ಆಸಕ್ತಿಯಿಂದ, ಬಹುವಾದ ಪ್ರೀತಿಯಿಂದ ಬಹಳ ಕಾಲದಿಂದ ನಡೆಸ್ಕೊಂಡು ಬಂದಿದ್ದೇನೆ. ಅದು ರೂಢಿಯಾಗಿ ಒಂದು ಅಭ್ಯಾಸವನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಓದುವಂಥ ಒಂದು ಕಲೆಯನ್ನು, ಓದುವುದರಲ್ಲಿ ಕಾವ್ಯಕ್ಕೆ ನಾನು ಬಹಳ ಆದ್ಯತೆಯನ್ನು ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ಹಳೆಗನ್ನಡದ ಕಾವ್ಯಗಳು, ಪ್ರಾಚೀನ ಕಾವ್ಯಗಳು, ಇದರ ಬಗ್ಗೆ ಒತ್ತನ್ನು ಕೊಟ್ಟಿದ್ರೂ ಕೂಡ, ಆದ್ಯತೆ ಇದ್ರೂ ಕೂಡ, ಸಾಹಿತ್ಯದ ಇತರೆ ಪ್ರಕಾರಗಳಾಗಿರ್ತಕ್ಕಂಥ ನಾಟಕಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಪ್ರವಾಸ ಕಥನಗಳಿರ್ಬೋದು, ಇವನ್ನೆಲ್ಲನೂ ಕೂಡ ಸಮಯ ಬಂದಾಗೆಲ್ಲ ಓದ್ತಲೇ ಇರ್ತೀವಿ. ಆದರೆ ಇತ್ತೀಚೆಗೆ ಬರೆದಂಥ ಕಾದಂಬರಿಗಳಿರ್ಬೋದು, ಕಥನಗಳಿರ್ಬೋದು, ಪ್ರಬಂಧಗಳಿರ್ಬೋದು, ಲಲಿತ ಪ್ರಬಂಧಗಳಿರ್ಬೋದು, ಇವನ್ನ ನಾನು ಬಹಳಷ್ಟು ಓದೋದಿಲ್ಲ. ಓದೋದಕ್ಕೆ ಪ್ರಾರಂಭ ಮಾಡಿದ್ದು
ಈ ಜ್ಞಾನಭಕ್ತಿ ಕೇಂದ್ರದಲ್ಲಿ ಬಿಡುಗಡೆ ಲೋಕಾರ್ಪಣೆ ಮಾಡಿದಂಥ ಒಂದು ಪುಸ್ತಕಗಳಿಂದಾಗಿ ನಾನು ಇತ್ತೀಚಿನ ಪುಸ್ತಕವನ್ನು ಓದೋದಕ್ಕೆ ಪ್ರಾರಂಭ ಮಾಡೋದ್ರಲ್ಲಿ ಮೊಟ್ಟ ಮೊದಲು ಓದಿದಂಥ ಕೃತಿ ಅಂದರೆ ದೇವಕಣ, ಗಂಗಾಧರ್ ಕೊಡ್ಲಿ ಅವರವರ ದೇವಕಣ ಪುಸ್ತಕವನ್ನು ಯಾಕೆ ಓದಿದೆ? ಓದೋದಕ್ಕೊಂದು ಸಮಯ ಸಿಕ್ತು, ಓದೋದಕ್ಕೆ ಅವಕಾಶ ಸಿಕ್ತು, ಓದೋದಕ್ಕೊಂದು ವೇದಿಕೆ ಸಿಕ್ತು, ಅದು ಲೋಕಾರ್ಪಣೆ ಆಗಬೇಕಾಗಿತ್ತು. ಹಾಗೆ ಇನ್ನೊಂದು ವಿಶ್ವ ವಿಸ್ಮಯ, ಅದನ್ನು ಕೂಡ ಸಂಪೂರ್ಣವಾಗಿ ಸುಮಾರು ಒಂದು 500 ಪುಟಗಳಿರ್ತಕ್ಕಂಥ ದೊಡ್ಡದಾದಂಥ ಒಂದು ಪುಸ್ತಕ, ಅದನ್ನು ಕೂಡ ಓದೋ ಒಂದು ಪುಣ್ಯ ನನಗೆ ಸಿಕ್ಕಿತು. ಈಗ ಈ ಮುಸ್ಸಂಜೆಯಲ್ಲಿ ಒಂದು ಭರವಸೆ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಆತ್ಮಕಥನವನ್ನು ಓದಲಿಕ್ಕೆ ಅವಕಾಶ ಸಿಕ್ತು. ಈ ಓದಿನಿಂದ ನನಗೆ ಅದೆಷ್ಟು ಪ್ರಯೋಜನ ಆಗಿದೆ ಅಂದರೆ, ಸ್ವಲ್ಪ ಮಟ್ಟಿಗಾದ್ರೂ ಕೂಡ, ತಾತ್ಕಾಲಿಕವಾಗಿ ಆದ್ರೂ ಕೂಡ ಸಾಂಸಾರಿಕ ಕ್ಲೇಶಗಳಿಂದ ಪಾರು ಮಾಡ್ತಕ್ಕಂಥ ಶಕ್ತಿ ಈ ಓದಿಗೆ. ಈ ಓದಿನಿಂದ ನನಗೆ ಅದ್ಭುತವಾಗಿರ್ತಕ್ಕಂಥ ಶಾಂತಿ, ಸಂತುಷ್ಟಿ, ಸಮಾಧಾನ, ಅಪೂರ್ವವಾಗಿರ್ತಕ್ಕಂಥ ನೆಮ್ಮದಿ ನನ್ನ ಪಾಲಾಗಿದೆ ಓದಿನಿಂದ. ಈ ಅಲೌಕಿಕ ಜ್ಞಾನಾರ್ಜನೆಗೆ ಅಥವಾ ಚಿತ್ತದ ಏಕಾಗ್ರತೆಗೆ ಅಥವಾ ಮನಸ್ಸಿನ ಒಂದು ಏಕಾಗ್ರತೆಗೆ ಈ ಓದು ಅಂತಕ್ಕಂಥದ್ದು ಒಂದು ಪ್ರೇರಕ ಶಕ್ತಿಯಾಗಿದೆ. ಈ ಮುಸ್ಸಂಜೆಯ ಒಂದು ಭರವಸೆ ಓದು ನನಗೆ ಮನಸ್ಸಿನಲ್ಲಿ ಒಂದು ವಿಸ್ತಾರತೆಯನ್ನು ಒದಗಿಸಿದೆ, ಒಂದು ಸೂಕ್ಷ್ಮತೆಯನ್ನು ಒದಗಿಸಿದೆ. ಈ ಮನಸ್ಸಿನಲ್ಲಿ ನನಗೆ ಸಂವೇದನಾಶೀಲತೆಯನ್ನು ಹರಿತಗೊಳಿಸಿದೆ ಈ ಒಂದು ಮುಸ್ಸಂಜೆಯ ಒಂದು ಭರವಸೆ. ಹಾಗೆ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ನೆಲ ಜಲದ ಬಗ್ಗೆ ನನಗಿರ್ತಕ್ಕಂಥ ಅಭಿಮಾನವನ್ನು 100 ಪಟ್ಟು ಹೆಚ್ಚು ಮಾಡಿದೆ ಈ ಪುಸ್ತಕದಿಂದ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಆಚಾರ ವಿಚಾರಗಳನ್ನು, ಸದಾಚಾರಗಳನ್ನು, ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋದರೆ ಅರ್ಥಪೂರ್ಣವಾದಂಥ ಸೊಗಸಾದಂಥ ಜೀವನವನ್ನು ಮಾಡ್ಬೋದು ಅಂತ ಈ ಪುಸ್ತಕ ಬೋಧಿಸ್ತದೆ. ಇಷ್ಟೊಂದು ಯಶಸ್ಸು ಈ ಪುಸ್ತಕಕ್ಕೆ ಇದೆ. ಇನ್ನು ಈ ಸಾಗರ್ ಅವರು ಬರೆದಿರ್ತಕ್ಕಂಥ ಮುಸ್ಸಂಜೆಯಲ್ಲಿ ಒಂದು ಭರವಸೆ ಎನ್ನುವ ಈ ಪುಸ್ತಕ ಇದೆಯಲ್ಲ, ನನಗೆ ಕೊಟ್ಟಂಥ ಪುಸ್ತಕ 355 ಪುಟ ಇತ್ತು. ಇದು ನೋಡಿದ್ರೆ 117 ಪುಟ. ನನಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಚಿಕ್ಕದಾಗಿರೋ ಪುಸ್ತಕ ಕೊಟ್ಟಿದ್ರೆ ನಾನು ಒಂದು 2-3 ಸಾರಿ ಓದ್ಬಿಡ್ತಿದ್ದೆ. ಆ ದಪ್ಪನೆ ಪುಸ್ತಕ ಕೊಟ್ಟು ನನಗೆ 355 ಪುಟ ಓದಿ ಅದನ್ನು ಅರ್ಥೈಸಿಕೊಂಡು ನಾನು ಮನನ ಮಾಡಿಕೊಂಡು ನಿಮಗೆ ಹೇಳ್ತಕ್ಕಂಥ ಕಷ್ಟಕರವಾದಂಥ ಒಂದು ಕೆಲಸವನ್ನು ಈ ಪ್ರಕಾಶು, ಈ ಸಾಗರು, ಈ ನಾರಾಯಣ ಕೊಟ್ಟುಬಿಟ್ಟು ಆಯಿತು. ಈ ಪುಸ್ತಕದಲ್ಲಿರ್ತಕ್ಕಂಥದ್ದು ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ತನ್ನ ಹೆಂಡತಿಯನ್ನು ರಕ್ಷಿಸಲು ಮರೆಗುಳಿತನ ಕಾಯಿಲೆಯಿಂದ ಬಳಲುತ್ತಿರುವ ಒಬ್ಬ ಪತಿ ನಡೆಸುವ ಸಾಹಸಮಯ ಹಣದ ಕಳುವು. ಯೋಚನೆ ಮಾಡಬೇಕು, ಇದರ ಸಬ್ಜೆಕ್ಟ್, ಇದರ ವಿಷಯ ಹೇಗಿದೆ. ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ತನ್ನ ಪತ್ನಿಯನ್ನು ಅಲ್ಝೈಮರ್ ಕಾಯಿಲೆ, ಮರಗುಳಿಕೆ ಕಾಯಿಲೆ, ಆ ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಪತಿ, ಇಬ್ಬರು ಕಾಯಿಲೆಯಿಂದ ಬಳಲ್ತಾ ಇರೋರೆ. ಆ ಪತಿ ಇವಳನ್ನು ರಕ್ಷಿಸಬೇಕಾದ್ರೆ ಇವನೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ತಿಜೋರಿಯನ್ನು ಕಳ್ಳತನ ಮಾಡ್ತಕ್ಕಂಥ ಸಾಹಸಮಯಕ್ಕೆ ಒಂದು ಪತ್ತೇದಾರಿ ಕಾದಂಬರಿ. ಇದನ್ನು ನಾನು ಹೇಳಿದೆ ಆಗಲೇ, ಆತ್ಮಕಥನ ಅಂತ ಹೇಳಿದೆ. ಆದರೆ ಇದು ಆತ್ಮಕಥನವೂ ಹೌದು, ಸಂಸಾರಿಯ ಕಥನವೂ ಹೌದು, ಪತ್ತೇದಾರಿ ಕಥನವೂ ಹೌದು, ಸಾಮಾಜಿಕವಾಗಿ ಎಲ್ಲರೂ ಓದ್ತಕ್ಕಂಥ ಕಥೆಯೂ ಹೌದು. ಅಷ್ಟೊಂದು ಸೊಗಸಾಗಿದೆ. ಈ ಕಥೆಯನ್ನು ಓದೋದಕ್ಕೆ, ಈ ಪುಸ್ತಕವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಪುಸ್ತಕನೇ ಹೇಳ್ತು ನನಗೆ,
ಸುಲಭವಾಗಿ ನಾನು ಓದೋದಕ್ಕೆ ಬಿಡೋದಿಲ್ಲ. ನಿಲ್ಲಿ ಅಂತ ಪುಸ್ತಕ ಸುಲಭವಾಗಿ ಓದೋದಕ್ಕೆ ಬಿಡೋದಿಲ್ಲ. ಸಲೀಸಾಗಿ ಓದ್ಕೊಂಡು ಹೋಗಿ ಅಂತ ನಾನು ಹೇಳಲ್ಲ. ಸ್ವಲ್ಪ ನಿಲ್ಲಿ, ಸ್ವಲ್ಪ ನಿಧಾನಿಸಿ, ಸ್ವಲ್ಪ ಯೋಚಿಸಿ ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಾ ಪುಸ್ತಕ. ಕಷ್ಟ ಅರ್ಥವಾಗಲ್ಲ ಅಂತ ಹಂತವಾಗಿ ನಿಧಾನವಾಗಿ ಬಹಳ ಯೋಚನೆ ಮಾಡಿಕೊಂಡು ಮುಂದಡಿ ಹೆಜ್ಜೆ ಇಟ್ಟಾಗ ಪುಸ್ತಕದ ಪುಟಗಳು ತನ್ನಷ್ಟಕ್ಕೆ ತಾನೇ ತರ್ಕೊಂಡು ಹೋಗ್ಬೇಕು. ಹೇಗೆ ಅಂದರೆ ಸಿದ್ಧಲಿಂಗಪ್ಪನವರು DVG ಅವರ ಮಂಕುತಿಮ್ಮನ ಕಗ್ಗ ಪ್ರಸ್ತಾಪ ಮಾಡಿದರು. ಆ ಕಗ್ಗವನ್ನಾಗಲಿ, ಮೊರೋ ಮುನಿಯನ ಕಗ್ಗವನ್ನಾಗಲಿ ಇವನ್ನ ನಾವು ಓದಬೇಕಾದ್ರೆ, ಅಥವಾ ನಿಮ್ಮ ಉಮರ್ ಖಯ್ಯಾಮನ ರುಬಾಯಿ ಕವನಗಳನ್ನಾಗಲಿ ಇವನ್ನ ಸುಲಭವಾಗಿ ಒಂದು ಕಥೆಯನ್ನು ಓದ್ಕೊಂಡು ಹೋದ ರೀತಿಯಲ್ಲಿ ಉದ್ದುದ್ದವಾಗಿ ಅವಸರವಾಗಿ ಮನನಕ್ಕೆ ಬಿಡುವು ಮಾಡಿಕೊಡದಂತೆ ಓದೋದಕ್ಕೆ ಸಾಧ್ಯ ಇಲ್ಲ. ಇವನ್ನ ತೀರಾ ಅಧ್ಯಯನ ಮಾಡಿ ಆಳವಾಗಿ ಒಳವಕ್ಕಾಗ ಮಾತ್ರ ಅದರ ಅಂತರ್ಭಾವ ಸಮಗ್ರವಾಗಿ ನಮಗೆ ಸಿಗೋದು. ಈ ಮುಸ್ಸಂಜೆಯ ಪುಸ್ತಕನೂ ಅಷ್ಟೇ ಸುಲಭ ಅಲ್ಲ. ಇದರಲ್ಲಿರ್ತಕ್ಕಂಥ ಕನ್ನಡದ ಸೊಗಸು, ಇದರಲ್ಲಿ ಈ ಕೃತಿಕಾರ ಬರೆದಿರ್ತಕ್ಕಂಥ ಕನ್ನಡದ ಹದ, ಭಾಷೆಯ ಹದ, ಭಾಷೆಯ ಮೇಲೆ ಈತನಿಗೆ ಇರ್ತಕ್ಕಂಥ ಹಿಡಿತ, ಆ ಶೈಲಿಯ ಒಂದು ಸೊಗಸು, ಆಮೇಲೆ ಆ ಪಾತ್ರಗಳ ರಚನೆ, ಆ ಪಾತ್ರಗಳ ಪೋಷಣೆ, ಆ ಪಾತ್ರಗಳ ವಿಶ್ಲೇಷಣೆ ಮತ್ತು ಆ ಪಾತ್ರಗಳ ನಿರ್ವಹಣೆ, ಇಲ್ಲಿ ಬರ್ತಕ್ಕಂಥ ಚಿತ್ರಗಳ ಚೆಲುವಿನ ಸೊಗಸು, ಆಮೇಲೆ ಅಲ್ಲಲ್ಲೇ ನಮಗೆ ದೊರಕತಕ್ಕಂಥ ಹೊಸ ಆಲೋಚನೆಗಳ ಒಳಪು, ಇವೆಲ್ಲ ನಮಗೆ ಆಗಬೇಕಾದ್ರೆ ಧಾವಂತದ ಅಧ್ಯಯನದಿಂದ ಖಂಡಿತ ಸಾಧ್ಯ ಇಲ್ಲ, ದಕ್ಕದಿಲ್ಲ. ನಿಧಾನವಾಗಿ ವಿಶ್ರಾಂತಿಯಾಗಿ ಬಹಳ ತದೇಕ ಚಿತ್ತದಿಂದ ಏಕಚಿತ್ತಾಗ್ರತೆಯಿಂದ ಇದನ್ನು ನಾವು ಓದಬೇಕು. ಇಲ್ಲಿ ನಾವು ಈ ಎಲ್ಲ ಅನುಭವಗಳ ಹಿಂದೆ ಒಂದು ಸ್ಥಾಯಿ ಭಾವದ ಒಂದು ವಿಷಾದ ಮತ್ತು ಅರ್ಥವಂತಿಕೆ, ಅದು ಧಾವಂತದ ಓದಿಗೆ ದಕ್ಕದಿಲ್ಲ ಅಂತ ಹೇಳಿದ್ರು ಕೂಡ ಇಂಥ ಒಂದು ಈ ಕೃತಿಯಲ್ಲಿ ಇಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ, ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ, ಇಷ್ಟೊಂದು ಸಂಕೀರ್ಣತೆಯನ್ನು ಹೊಂದಿರತಕ್ಕಂಥ ಚಿಂತನೆಗಳ ಧಾತುಗಳನ್ನು ಸೃಷ್ಟಿಸಿದನಲ್ಲ ಈ ಸಾಗರು, ಇವನ ಸಾಹಸ ಸಾಗರ ಸದೃಶ ಸಾಗರ. ಕೃತಿಯಲ್ಲಿ ಈತನ ಚಿಂತನೆ ಹೇಗಿದೆ ಅಂದರೆ, ಈತನ ಚಿಂತನೆಯ ಪ್ರಧಾನ ಸಾಂಸ್ಕೃತಿಕ ವಲಯ, ಸಾಂಸ್ಕೃತಿಕ ಜಗತ್ತು. ಇವತ್ತಿನ ಸಮಾಜ ಏನಾಗಿದೆ, ಅವನತಿಯ ಆದಿಯತ್ತ ಹೊರಳಿದೆ. ನಾಗರಿಕತೆ ವಿನಾಶಕಾರಿಯಾಗಿರ್ತಕ್ಕಂಥ ಉದ್ದೇಶಗಳಲ್ಲೇ ತವಕದಿಂದ, ತೀವ್ರತೆಯಿಂದ ತೊಡಗುತ್ತಾ ಇದೆ. ಈ ತೀವ್ರತೆಯನ್ನು, ಈ ತೊಡಕನ್ನು, ಈ ತಡಕಾಟವನ್ನು ಎಲ್ಲೋ ಈತನಿಗೆ ಅದೆಲ್ಲ ಖಿನ್ನತೆಗೆ ಒಳಗಾಗುವಂತ ಮಾಡಿದೆ. ಆಲೋಚಿಸ್ತಾನೆ, ಈ ಸಾಂಸ್ಕೃತಿಕ ಕ್ಲೈಬ್ಯ ಇದೆಯಲ್ಲ, ಸಾಂಸ್ಕೃತಿಕ ವಿನಾಶ, ಇದಕ್ಕೆ ಕೊನೆ ಎಂದು. ನಮ್ಮ ಏನು ಪೂರ್ವದ ಪರಂಪರೆ ಇದೆಯಲ್ಲ, ನಮ್ಮ ಧರ್ಮದ ಪರಂಪರೆ, ಸಾಂಸಾರಿಕ ಜೀವನದ ಸೊಗಸು, ಅದರ ಸೌಂದರ್ಯ, ಅದರ ಘನತೆ, ಅದರ ಲೋಕೋತ್ತರತೆ, ಅದರ ಅತಿಶಯತೆ ಇದೆಯಲ್ಲ, ಆ ಅತಿಶಯತೆಯನ್ನು ಇನ್ನು ಮುಂದೆ ನಾವು ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಂಥ ವಿನಾಶಕಾರಿಯಾದಂಥ ಜೀವನದಲ್ಲಿ ಅನ್ನೋ ಒಂದು ಚಿಂತನೆ ಕೂಡ ಈ ಪುಸ್ತಕದಲ್ಲಿ ಏನೋ ಬಹಳ ದೊಡ್ಡ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ ಸಾಗರ್. ಪುಸ್ತಕದ ನಾಯಕ ರಾಮಪ್ಪ, ಪುಸ್ತಕದ ನಾಯಕಿ ಮೈಥಿಲಿ, ರಾಮಪ್ಪ ದಶರಥನ ಮಗ.
ಮೈಥಿಲಿ ರಾಮನ ಹೆಂಡತಿ ಸೀತೆ. ಮೈಥಿಲಿ ಮಿಥಿಲಾ ನಗರದ ಜನಕರಾಜನ ಮಗಳು ಸೀತೆ. ರಾಮನ ಹೆಂಡತಿ ಸೀತೆ. ಸೀತೆ ಅಂತ ಅನ್ನೋ ಬದಲು ಮೈಥಿಲಿ ಅಂತ ಇಟ್ಟಿದ್ದಾರೆ. ಹಾಗೇನೆ ಈ ರಾಮಪ್ಪನಿಗೆ ಒಬ್ಬ ತಮ್ಮನೂ ಇದ್ದಾನೆ. ಈ ನಾರಾಯಣನಿಗೆ ಪ್ರಕಾಶ್ ಇದ್ದಂಗೆ. ನಾರಾಯಣ ಒಂಥರ ಶ್ರೀರಾಮಚಂದ್ರ ಇದ್ದಂಗೆನೆ, ಈ ಪ್ರಕಾಶ್ ಒಂಥರ ಲಕ್ಷ್ಮಣ ಇದ್ದಂಗೆ. ಇಲ್ಲಿ ಒಬ್ಬ ಪಾತ್ರ ತರ್ತಾನೆ ನಮ್ಮ ಸಾಗರ್, ಸೌಮಿತ್ರಿ ಅಂತ. ಅವನು ಅದೇ ದಶರಥನ ಮಗ ಸೌಮಿತ್ರಿ. ಸುಮಿತ್ರೆ ಮಗ, ಸುಮಿತ್ರೆ ಮೊದಲನೇ ಮಗ ಲಕ್ಷ್ಮಣ. ಆಮೇಲೆ ಇನ್ನೊಬ್ಬ ಶತ್ರುಘ್ನ. ಸೌಮಿತ್ರಿ ಅಂತ ತರ್ತಾರೆ. ಆಯಿತು, ನಾಯಕಿ ಆಯಿತು, ನಾಯಕ ಆಯಿತು, ನಾಯಕನ ತಮ್ಮ ಆಯಿತು. ಇನ್ನು ವಿಲನ್ ಯಾರು, ಖಳನಾಯಕ ಯಾರು? ಈ ಕೃತಿಗೆ ಪ್ರತಿನಾಯಕ ಒಬ್ಬ ಬೇಕಲ್ಲ. ಆ ಪ್ರತಿನಾಯಕ ದಶಗ್ರೀವ ಅಂತ. ದಶಗ್ರೀವ ಯಾರು? ರಾವಣ. 10 ತಲೆಯನ್ನುತ್ತವನು ಯಾರು? ರಾವಣ. ಏನು ತಲೆಯನ್ನು ಓಡಿಸಿದಾನೆ. ಅಲ್ಲಿ ಶ್ರೀರಾಮಚಂದ್ರನಿಗೆ ಮತ್ತು ಸೀತಾದೇವಿಗೆ ಸಹಾಯ ಮಾಡಲಿಕ್ಕೋಸ್ಕರ ಅಲ್ಲಿ ಒಬ್ಬ ಆಂಜನೇಯನ ದೊರೆ ಸುಗ್ರೀವ ಬರ್ತಾನೆ. ಇಲ್ಲೂ ಒಬ್ಬ ಸುಗ್ರೀವ ಬರ್ತಾನೆ. ನಿಜವಾಗೂ ಕೂಡ ಈ ರಾಮಾಯಣದಲ್ಲಿ ಯಾವ ರೀತಿ ರಾಮನ ಪಾತ್ರ ಇದೆಯೋ, ರಾಮಾಯಣದಲ್ಲಿ ಯಾವ ರೀತಿ ಸೌಮಿತ್ರಿ ಪಾತ್ರ ಇದೆಯೋ, ಸೀತಾದೇವಿ ಪಾತ್ರ ಇದೆಯೋ, ಮತ್ತೆ ಹಾಗೇನೆ ಮಿಥಿಲೆ ಪಾತ್ರ ಇದೆಯೋ, ಅದೇ ರೀತಿಯಾದಂಥ ಗುಣಗಳನ್ನ ಇಲ್ಲೂ ಕೂಡ ಕಾದಂಬರಿಯಲ್ಲಿ ಇಲ್ಲ. ಕಾದಂಬರಿಯಲ್ಲಿ ಪಕ್ಕ ತರ್ತಕ್ಕಂಥ ಗುಣಗಳು ಅದೇನೇ. ನಾನು ಯೋಚನೆ ಮಾಡಿದೆ, ಇವೆಲ್ಲನೂ ಇಟ್ಕೊಂಡು ಈ ಪಾತ್ರಗಳನ್ನು ರಚನೆ ಮಾಡಿದ್ದು, ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು, ಆ ಪಾತ್ರವನ್ನು ಪೋಷಣೆ ಮಾಡಿದ್ದು, ಆ ಪಾತ್ರವನ್ನು ನಿರ್ವಹಣೆ ಮಾಡೋದು, ಮತ್ತು ಅದನ್ನು ಚಿಂತನೆ ಮಾಡೋದು ಇದೆಯಲ್ಲ, ಕಥನ ಕೌಶಲ್ಯ ಇದೆಯಲ್ಲ, ಕತೆ ಬರ್ತಕ್ಕಂಥ ಕೌಶಲ್ಯ ಅದ್ಭುತವಾದಂಥ ಒಂದು ಪರಿಣಾಮಕಾರಿಯನ್ನು ಬೀರಿದೆ ಅಂತ ಅಂದರೆ ನಿಜವಾಗೂ ಇದನ್ನು ಇದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ. ಇಲ್ಲಿ ಎಲ್ಲವೂ ಇದೆ ಈ ಕಾದಂಬರಿನಲ್ಲಿ, ಈ ಆತ್ಮಕಥೆಯಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಎಲ್ಲವೂ ಇದೆ. ಅಂತರ್ಜಾತೀಯ ವಿವಾಹ ಇದೆ. ಈ ರಾಮಪ್ಪ ಇವತ್ತು ಏನು ಸಮಾಜದಲ್ಲಿ ಅತ್ಯಂತ ಕೀಳು ವರ್ಗ ಅಂತ ಇದೆ, ಆ ಕೀಳು ವರ್ಗದ ಕುಲಹೀನ ಜಾತಿಗೆ ಸೇರಿದವನು ರಾಮಪ್ಪ. ಈ ಸೀತಾದೇವಿ ಮೈಥಿಲಿ ಈ ಅಮ್ಮ ಕುಲೀನ ಜಾತಿಗೆ ಸೇರಿದವನು. ಅವನು ಸವರ್ಣೀಯ. ಒಂದು ದೇವಸ್ಥಾನದಲ್ಲಿ ಹನುಮಂತನ ದೇವಸ್ಥಾನ, ಅದು ಕೂಡ ಆಂಜನೇಯನ ದೇವಸ್ಥಾನ, ಅದು ರಾಮಾಯಣದ ಒಂದು ಪರಿಕಲ್ಪನೆ. ಆಂಜನೇಯ ದೇವಸ್ಥಾನದಲ್ಲಿ ಇಬ್ಬರು ಭೇಟಿ ಆಗುತ್ತೆ. ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥ ಒಂದು ಸಮಯ. ಇವಳನ್ನು ಯಾವ ರೀತಿ ಚಿತ್ರಿಸ್ಕೊಂಡು ಬಂದಿದ್ದಾರೆ ಅಂದರೆ, ನಮ್ಮ ಸನಾತನ ಧರ್ಮ ಇದೆಯಲ್ಲ, ನಮ್ಮ ಹಿಂದೂ ಧರ್ಮ ಇದೆಯಲ್ಲ, ಹೆಣ್ಣು ಮಕ್ಕಳು ಏನಿದ್ರು ಅವರ ಕಾಲಿನ ಬೆರಳಿನ ಉಂಗುರವನ್ನೇ ದೃಷ್ಟಿಸ್ಕೊಂಡಿರ್ಬೇಕೆ ಹೊರತು ಬೇರೆ ಕಡೆ ನೋಡಬಾರ್ದು ಅಂತಕ್ಕಂಥ ಒಂದು ಮನೋಧರ್ಮದಲ್ಲಿ ಬೆಳೆದಿರ್ತಕ್ಕಂಥವಳು ಮೈಥಿಲಿ. ಆದರೆ ಇಲ್ಲೇನಾಗಿದೆ ಅಂದರೆ, ದೇವಸ್ಥಾನದಲ್ಲಿ ದಿಗಂತವನ್ನು ನೋಡ್ತಾ ನಿಂತಿದ್ದಾಳೆ. ಪ್ರಸಾದ ಕೊಡಬೇಕಾದಂಥ ಪುರೋಹಿತ ಇವಳನ್ನ ಪ್ರಸಾದ ಕೊಡೋದ್ರೊಳಗೆ ಮೋಸ ಮಾಡ್ತಾನೆ. ಆ ಮೋಸ ಮಾಡೋದನ್ನ ರಾಮಪ್ಪ ದೂರದಿಂದ ನೋಡ್ತಾನೆ. ಇಲ್ಲಿ ಮೈಥಿಲಿಗೆ ಮೋಸ ಮಾಡ್ತಾ ಇದ್ದಾನೆ ಪುರೋಹಿತ. ಅವಳನ್ನು ಬಿಟ್ಟು ಗುರುಗುಟ್ಕೊಂಡು ನೋಡಿ ಅವಳನ್ನು ಬಿಟ್ಟು ಮುಂದೆ ಪ್ರಸಾದ ಕೊಡೋದು. ಹಳ್ಳಿಯಲ್ಲಿ ಸಾಮಾನ್ಯ ಕೆಲವು ಸಂದರ್ಭದಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಉಂಟು. ಅದನ್ನು ವಾಸ್ತವ ಚಿತ್ರಣವನ್ನು ಮಾಡ್ತಾರೆ. ಶಿವನಿಗೆ ಬೇಸರ ಆಗ್ಬಿಟ್ಟು ರಾಮಪ್ಪ ಹೋಗಿ ತನ್ನ ಎಲೆ ಒಳಗೆ ಪ್ರಸಾದ ಇಟ್ಕೊಂಡಿಲ್ಲ, ತಕ್ಷಣ ಅವಳ ಕೈ ಕೊಟ್ಬಿಡ್ತಾರೆ. ಹೊಳೆಗೆ ಗಾಬರಿ. ಯಾಕೆಂದ್ರೆ ಅವನು ಕುಲಹೀನ ಜಾತಿಯವನು, ಇವಳು ಕುಲೀನ ಜಾತಿಯವಳು. ಅಲ್ಲಿ ಬ್ರಾಹ್ಮಣ ಪುರೋಹಿತ ಅಲ್ಲಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ಊರಿಗೆ ಬೆಂಕಿ ಇಟ್ಬಿಡ್ತಾನೆ. ರಾಮಪ್ಪಂಗೆ ಹೇಳ್ತಾಳೆ, ರಾಮಪ್ಪ ನೀನು ಕೊಡೋದು ಕೊಟ್ಟೆ ಪ್ರಸಾದನ, ಈ ಪ್ರಸಾದವನ್ನು ನಾನು ಕುಲೀನಹೀನನಾಗಿ ಕುಲಹೀನನ ಹತ್ರ ನಾನು ಮುಟ್ಟಬಹುದೇ? ಮುಟ್ಟಿದರೆ, ಒಂದು ವೇಳೆ ಮುಟ್ಟಿದರೆ ನನ್ನ ತಂದೆ ಕೊಂದೇ ಬಿಡ್ತಾರೆ, ಅಂತ ಸಂಪ್ರದಾಯವಾದಿ ನನ್ನ ತಂದೆ ಅಂತ ಹೇಳಿ ಹೋಗ್ತಾರೆ. ಇವನು ತನ್ನ ಹಿಂಬಾಲಿಸ್ಕೊಂಡು ಹೋಗೋದನ್ನು ಬಿಡೋದಿಲ್ಲ.
ಹೊಸತು ಹಾವು ಕಂಡಾಗಲೆಲ್ಲ ಹಿಡಿಯಬೇಕೆಂಬ ಬಯಕೆ. ಹೊಸತು ಹಾವು ಕಂಡಾಗಲೆಲ್ಲ ಹಿಡಿಯಬೇಕೆಂಬ ಬಯಕೆ. ಹಿಡಿಯ ಹೋಗುತ್ತೇನೆ ಹಾವು ಬುಸುಗುಡುತ್ತದೆ. ಸುಮ್ಮನಾಗ್ತಾನೆ ರಾಮಪ್ಪ, ಸುಮ್ಮನಾಗಲಿಲ್ಲ. ಮತ್ತೆ ಹಿಡಿಯ ಹೋಗುತ್ತೇನೆ, ಮತ್ತೆ ಹಾವು ಬುಸುಗುಡುತ್ತದೆ. ಅವನು ಅಷ್ಟಕ್ಕೂ ಸುಮ್ಮನಾಗೋದಿಲ್ಲ. ರಾಮಪ್ಪ ಪುಂಗಿ ಊದುತ್ತೇನೆ, ಹಾವು ಪುಟ್ಟಿ ಸೇರುತ್ತದೆ, ಬಯಕೆ ಪೂರೈಕೆಯ ಸಾಧನ. ಅವನು 3-4 ಸಾರಿ ಹಿಂಬಾಲಿಸ್ತಾನೆ. ಕೊನೆ ಸಾರಿ ಹಿಂಬಾಲಿಸಿದಾಗ ಮೈಥಿಲಿಗೆ ಹೇಳ್ತಾನೆ, ಮೈಥಿಲಿ, ನಾನು ಪರೀಕ್ಷೆಯಲ್ಲಿ ಪಾಸಾಗಿದ್ದೀನಿ, ಉನ್ನತ ಮಟ್ಟದಲ್ಲಿ ಪಾಸಾಗಿದ್ದೀನಿ, ಸರ್ಕಾರಿ ಕೆಲಸ ಸಿಕ್ಕಿದೆ, ಪದವಿ ಪೂರ್ವ ಕಾಲೇಜಿನ ಲೆಕ್ಚರರ್ ಆಗಿದ್ದೀನಿ ನಾನು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವಳಿಗೆ ಏನು ಹೇಳಿದ್ರು ಅವಳಿಗೆ ಮನಸ್ಸಾಗಲ್ಲ. ಅವಳು ಹೇಳ್ತಾಳೆ, ನೀನು ಪದವಿ ಪೂರ್ವ ಕಾಲೇಜಿನ ಲೆಕ್ಚರರ್ ಆಗಿರ್ಬೋದು, ನೀನು ಪದವಿ ಪೂರ್ವ ಕಾಲೇಜಿಗೆ ಪ್ರಾಂಶುಪಾಲನೆ ಆಗ್ಬೋದು, ನೀನು ಏನಾದರೂ ಆಗ್ಬೋದು, ನಿನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತ ಬದಲಾವಣೆ ಆಗೋದಕ್ಕೆ ಸಾಧ್ಯನಾ? ಆಗೋದಿಲ್ಲ. ಒಂದು ವೇಳೆ ನೀನು ನನ್ನನ್ನು ಒಲಿದಿದ್ರೆ, ನಾನು ನಿನ್ನನ್ನು ಒಲಿದಿದ್ದೆ ಆದರೆ ನಮ್ಮಪ್ಪ ನಮ್ಮಿಬ್ಬರನ್ನು ಕೂಡ ಚಟ್ಟ ಕಟ್ತಾನೆ, ನಿಮ್ಮ ಮನೆವರೆಗೂ ಬಿಡೋದಿಲ್ಲ, ನಮ್ಮ ಮನೆಯಲ್ಲೇ ಕಟ್ಟಿಬಿಡ್ತಾನೆ. ಹಾಗಾಗಿ ಮುಸುರು ಕಾಣ್ತಾಳೆ, ಬಿಡೋದಿಲ್ಲ. ಇಬ್ಬರು ಒಂದಾಗ್ತಾರೆ. ಅದೇ ಹನುಮಂತನ ದೇವಸ್ಥಾನದಲ್ಲಿ ಮತ್ತೆ ಭೇಟಿ ಆಗ್ತಾರೆ. ಮತ್ತೆ ಅವಳು ಹೇಳ್ತಾಳೆ ನಮ್ಮಪ್ಪನ ಕೇಳಬೇಕು ಅಂತ. ಧೈರ್ಯ ಮಾಡಿ ಇವನು ಕುಲೀನ ಮನೆತನದ ಊರಿನ ದೊಡ್ಡ ಶ್ರೀಮಂತನ ಮನೆ, ಆ ಮನೆಗೆ ಹೋಗ್ತಾನೆ ಹೆಣ್ಣು ಕೇಳಲಿಕ್ಕೆ. ಸಾಧ್ಯನ? ಒಳಗೆ ಬಿಟ್ಕೊಳ್ತಾರ? ಸಾಧ್ಯನ? ಆ ಕಾಲದಲ್ಲೆಲ್ಲ ಇದು 1968ರಲ್ಲಿ ಇಸ್ವಿ ತೋರಿಸ್ತಾರೆ. ಒಳಗೆ ಬಿಟ್ಕೊಳ್ಳಲ್ಲ, ನೂಗ್ತಾರೆ ಆ ಕಡೆಗೆ. ಇದೇ ಪರಿಸ್ಥಿತಿ ಇವನ ಮನೆಯಲ್ಲೂ ಇರ್ತದೆ. ಅಲ್ಲಪ್ಪ, ಹೋಗಿ ಅವ್ರ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ, ಊರಿನ ಸವರ್ಣೀಯರ ಮನೆಯಲ್ಲಿ ನಾವು ಕುಲೈನರು ಇಂಥವ್ರು ನಾವು ಮದುವೆ ಆಗಕ್ಕೆ ಸಾಧ್ಯನಾ? ಬೇಡಪ್ಪ, ಯೋಚನೆ ಬಿಟ್ಟುಬಿಡು ಅಂತ ಎಷ್ಟು ಹೇಳಿದ್ರು ಕೂಡ ಬಿಡೋದಿಲ್ಲ. ಒಂದು ರಾತ್ರಿ ಅವಳನ್ನು ಕರ್ಕೊಂಡು ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ಪುರೋಹಿತರಿಲ್ಲ, ಮಂಗಳವಾದ್ಯ ಇಲ್ಲ, ಮಂಗಳೇರಿಲ್ಲ, ಯಾರೂ ಇಲ್ಲದೆ ಇದ್ದಾಗ ಅವಳ ಕುತ್ತಿಗೆ ತಾಳಿ ಕಟ್ಟಿ ರಾತ್ರಿ ಜಡಿ ಮಳೆ ಒಳಗೆ ಮನೆಗೆ ಬಂದ್ಬಿಡ್ತಾರೆ. ಈ ಥರ ಆದರೆ ಹಳ್ಳಿನಲ್ಲಿ ಏನಾಗ್ಬೋದು ಅಂತ ಯೋಚನೆ ಮಾಡಿ, ಅದೇ ಊರಿನಲ್ಲಿ ಅದೇ ಹಟ್ಟಿಗೆ ಕರ್ಕೊಂಡು ಹೋಗ್ತಾನೆ ಅವನು. ಬೆಳಿಗ್ಗೆ ನೋಡ್ತಾರೆ, ಆ ಕಡೆಯಿಂದ ಶಾನುಭೋಗರು, ಇತರೆ ಜನಗಳು ಎಲ್ಲರೂ ಕೂಡ ದೊಣ್ಣೆ, ದಡಿಗೆ ಎಲ್ಲವನ್ನು ಇಟ್ಕೊಂಡು ಬಂದು ನಿಂತಿದ್ದಾರೆ. ಒಂದು ವರ್ಗದ ಜನ ನಿಂತಿದ್ದಾರೆ, ಇನ್ನೊಂದು ಇವ್ರದೇ ಆದಂತಹ ಜಾತಿಯ ಜನ ಎಲ್ಲ ಕುಡುಗೋಲು ಮಚ್ಚು ಇಟ್ಕೊಂಡು ನಿಂತಿದ್ದಾರೆ. ದೊಡ್ಡ ರಣರಂಗ ನಡೀತಾ ಇದೆ. ಇವರು ಮನೆಯಿಂದ ಹೊರಗಡೆ ಬರ್ತಾರೆ, ಕೈ ಇಟ್ಕೊಂಡು ಬರ್ತಾನೆ ರಾಮಪ್ಪ. ಇಸ್ಕೊಡ್ತಾಳೆ ಮೈಥಿಲಿ, ರಾಮು ಕೈ ಬಿಡಬೇಡ, ರಾಮು ಕೈ ಬಿಡಬೇಡ. ಅವನ ಕೈ ಇನ್ನೂ ಬಿಗಿಯಾಗಿ ಇಟ್ಕೊಳ್ತಾನೆ. ಅಷ್ಟರಲ್ಲಿ ಪೊಲೀಸ್ ಬರುತ್ತೆ. 18 ವರ್ಷ ಆಗಿದೆ, ಅವನಿಗೆ 21 ವರ್ಷ ಆಗಿದೆ. ಕಾನೂನನ್ನು ಪರಿಪಾಲನೆ ಮಾಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಇನ್ನೆಂದೂ ಇವತ್ತು ಈ ಊರಿಗೆ ಹೆಜ್ಜೆ ಇಡಬೇಡ್ರಿ, ಹೊರಟ್ಬಿಡ್ರಿ ನೀವು. ಬಿಟ್ಟು ಹೊರಟ್ಬಿಡ್ತಾರೆ. ಆನಂತರ ಒಳ್ಳೆ ಜೀವನ ನಡೆಸ್ತಾರೆ. 52 ವರ್ಷಗಳ ಕಾಲ ಸುಖ ದಾಂಪತ್ಯ ನಡೆಸ್ತಾರೆ. ಅತ್ಯಂತ ಪ್ರಾಮಾಣಿಕ, ಸರಳ, ಸಜ್ಜನಿಕೆಯ ಪ್ರತಿರೂಪ ರಾಮಪ್ಪ. ಹೆಸರೇ ಇರದಂಗೆ ಪ್ರತಿರೂಪ. ಇವಳು ಅಷ್ಟೇ, ಜಾನಕಿ ಸ್ವಭಾವ ಚೆನ್ನಾಗಿರಲಿ. ಇಬ್ಬರು ಗಂಡು ಮಕ್ಕಳಾಗ್ತಾರೆ, ಅರ್ಜುನ್ ಮತ್ತು ಕಾರ್ತಿಕ್ ಅಂತ ಹೇಳ್ಬಿಟ್ಟು. ಇಬ್ಬರು ಗಂಡು ಮಕ್ಕಳನ್ನು ತುಂಬ ಸೊಗಸಾದಂಥ ರೀತಿಯಲ್ಲಿ ವಿದ್ಯೆಯನ್ನು ಕೊಡಿಸಿ, ಅವರು ಮೇಲೆ ಬಂದಾಗ ನಮಗೆ ಆಗಲಿ ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ರಕ್ಷಣೆಗೆ ಬರಲಿ ಅಂತ ಹೇಳ್ಬಿಟ್ಟು ಅವರನ್ನು ವಿದೇಶಕ್ಕೆ ಕಳಿಸ್ತಾರೆ. ವಿದೇಶದಲ್ಲಿ ಸೆಟ್ಲ್ ಆಗಿಬಿಡ್ತಾರೆ ಅವರು. ಇವರು 52 ವರ್ಷ ಮುಗಿಯುತ್ತೆ. ಇವಳಿಗೆ ಬಹಳ ದೊಡ್ಡ ಕಾಯಿಲೆ, ಕ್ಯಾನ್ಸರ್, ರಕ್ತದ ಕ್ಯಾನ್ಸರ್ ಕಾಯಿಲೆ ಗುರಿ ಆಗ್ತಾರೆ. ಇವನಿಗೂ ತಕ್ಷಣಕ್ಕೇನೆ ಆ ಬೆಳಗ್ಗೆ ಆಗ ಪ್ರಾರಂಭ ಆಗ್ತಾ ಇದೆ ಮರಗುಳಿತನ, ಅಲ್ಜಿಮರ್ ಕಾಯಿಲೆ. ಇವನು ಒಂದು ಕಡೆ ಮರಗುಳಿತನದ ಕಾಯಿಲೆ, ಒಂದು ಕಡೆ ಆಕೆಗೆ ಬ್ಲಡ್ ಕ್ಯಾನ್ಸರ್, ರಕ್ತದ ಕ್ಯಾನ್ಸರ್. ಇದರಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ.
ಆ ಆಸ್ಪತ್ರೆ ಯಾರ್ದು ಅಂತ ಅಂದರೆ ಈ ದಶಗ್ರೀವ ಇದನ್ನೆಲ್ಲ ಈ ರಾವಣಾಸುರ ಇವನಿಗೆ ಪರಿಚಯ ಇರ್ತಕ್ಕಂಥ ಅವನೇ, ಇವನ ಆಸ್ಪತ್ರೆ ಅದು ಆಂಕಾಲಜಿ ಆಸ್ಪತ್ರೆ. ಆ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಪ್ರೊಫೆಸರ್ ರಾವ್ ಅಂತಕ್ಕಂಥವರು ಇವನ್ನ ಪರೀಕ್ಷೆ ಮಾಡಿ ಇದು ಕಾಯಿಲೆ ಉಲ್ಬಣ ಆಗಿದೆ, ಈ ಕಾಯಿಲೆ ವಾಸಿ ಆಗಬೇಕಾದ್ರೆ ಇದಕ್ಕೆ ಎಲ್ಲ ರೀತಿಯಾದಂಥ ನಾವು ಸಕಲ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿ ಎಲ್ಲ ಉಪಚಾರವನ್ನು ಮಾಡಿದ್ರು ಕೂಡ ನಮಗೆ ಬೇಕಾಗಿರ್ತಕ್ಕಂಥ 5 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಹಾಸ್ಪಿಟಲು ಒಂದು ರೀತಿ ಕಮರ್ಷಿಯಲ್ ಹಾಸ್ಪಿಟ್ಲ್, ಅದು ದಶಗ್ರೀವನ ಹಾಸ್ಪಿಟ್ಲು. ಅವನು MLA, ಮೇಲಾಗಿ ಆರೋಗ್ಯ ಮಂತ್ರಿ. ಎಲ್ಲ ಎಷ್ಟು ಚೆನ್ನಾಗಿ ಸಾಗರದ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾನೆ ಅಂತ ಅಂದರೆ, ಅವನು MLA ಆಗಿದ್ದಾನೆ, ಆರೋಗ್ಯ ಮಂತ್ರಿ ಆಗಿದ್ದಾನೆ. ಆಗ ಲಾಕ್ಡೌನ್ ಘೋಷಣೆ ಆಗುತ್ತೆ, ಕೋವಿಡ್ ಘೋಷಣೆ ಆದರೆ ಇವನಲ್ಲಿರ್ತಕ್ಕಂಥ ಎಲ್ಲ ಟ್ಯಾಬ್ಲೆಟ್ಸ್ನ, ಎಲ್ಲ ಇಂಜೆಕ್ಷನ್ಸ್ನ ಸ್ಟಾಕ್ ಮಾಡಿಬಿಟ್ಟು ಎಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಊರೆಲ್ಲ ಹೇಳಿ ಯಾರು ಹಾಸ್ಪಿಟ್ಲಿಗೆ ಬಂದ್ರೂ ಕೂಡ ಇವನೇ ಆಸ್ಪತ್ರೆಗೆ ಬರಬೇಕು. ಇಲ್ಲಿ 100ರಿಂದ 100 ಪಟ್ಟು ರೇಟ್ ಜಾಸ್ತಿ. ಹಾಗೆ ದುಡ್ಡನ್ನು ಸಂಪಾದನೆ ಮಾಡ್ತಾನೆ, ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾನೆ. ಆ ಸಂಪಾದನೆ ಮಾಡಿರೋ ದುಡ್ಡನ್ನು ಒಂದು ಗುಪ್ತ ತಿಜೋರಿನಲ್ಲಿ ಇರ್ತಾನೆ. ಆ ಗುಪ್ತ ತಿಜೋರಿಯ ಬಾಗಿಲನ್ನು ಮಾಡಿಕೊಟ್ಟನು ಗತನಾಯಕ ರಾಮಪ್ಪ. ಅದನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾರಿಂದಲೂ ಸಾಧ್ಯ ಅಂತ ಗುಪ್ತ ತಿಜೋರಿ. ರಾಮಪ್ಪ ಯೋಚನೆ ಮಾಡ್ತಾರೆ, ಈ ಕತೆ ಸಾಂಸಾರಿಕವಾದಂಥ ಕಥೆಯಾದ್ರೂ ಕೂಡ ಮಕ್ಕಳನ್ನ ಕೇಳ್ತಾರೆ ಆಸ್ಪತ್ರೆಗೆ ದುಡ್ಡು ಕೊಡ್ರಿ ಅಂತ ಹೇಳ್ಬಿಟ್ಟು. ಆ ಮಕ್ಕಳು ಒಬ್ಬ 50,000 ಕಳಿಸ್ತಾನೆ, ಒಬ್ಬ 1 ಲಕ್ಷ ಕೊಡ್ತಾನೆ. ಅಲ್ಲಪ್ಪ, ರಾತ್ರಿ ನಾನು 3 ಗಂಟೆಯಲ್ಲಿ ಮಲಿಕೊಂಡಿದ್ದೀನಿ, ಇಷ್ಟೊಂದಾಗ ಫೋನ್ ಮಾಡೋದು. ಕಾಯಿಲೆ ಇದ್ರೆ ಡಾಕ್ಟ್ರನ್ನ ತೋರಿಸು, ಕಾಯಿಲೆ ಇದ್ರೆ ನರ್ಸ್ನ ಇಟ್ಕೋ, ಒಬ್ಬರು ನರ್ಸ್ನ ಇಟ್ಕೊ, ನಿಂಗೆ ಎಷ್ಟು ಬೇಕು ದುಡ್ಡು ತಗೋ, 50,000 ರೂಪಾಯಿ ಅಂತಾರೆ ವಿದೇಶದಲ್ಲಿ. ಆಮೇಲೆ ತುಂಬ ಸುಸ್ತಾಗಿದೆ, ಈ ಸಾಯೋ ಸ್ಥಿತಿ ಒಳಗಿದ್ದಾಳೆ. ಮಗನಿಗೆ ಫೋನ್ ಮಾಡಿದ್ರೆ ಮಗ ಹೇಳ್ತಾನೆ, ಇವತ್ತು ನನ್ನ ಮಕ್ಕಳು ಎಕ್ಸಾಮಿನೇಷನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಆ ಪಾರ್ಟಿಗೆ ಗೋವಾಕ್ಕೆ ಹೋಗ್ತಾ ಇದ್ದೀವಿ, ನಿಮ್ಮ ಹತ್ರ ಬರೋಕ್ಕಾಗಲ್ಲ ಅಂತ. ಈ ಒಂದು ಸಾಮಾಜಿಕ ಒಂದು ಅಸ್ಥಿರತೆಯನ್ನು ಚಿತ್ರಿಸ್ತಾರೆ. ಬಹಳ ಸೊಗಸಾಗಿದೆ. ಇದನ್ನು ಹೇಳ್ಕೊಳ್ಳೋ ತುಂಬ ಚೆನ್ನಾಗಿದೆ. ಈ ಪುಸ್ತಕವನ್ನು ಓದಿದಾಗ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ನಾನು ಈ ಪುಸ್ತಕದ ಇನ್ನೇನು ಹೇಳೋಕೆ ಹೋಗಲ್ಲ, ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿದೆ. ಈ ಪುಸ್ತಕದ ಸ್ವಾರಸ್ಯದ ಬಗ್ಗೆ ಮಾತ್ರ ಹೇಳ್ಬಿಡ್ತೇನೆ. ಮೈಥಿಲಿನ ಇವನೆಷ್ಟು ಪ್ರೀತಿಸ್ತಿರ್ತಾನೆ ಅಂದರೆ ನಿಜವಾಗೂ ಅದೇ ಅವಳ ಸೌಂದರ್ಯವನ್ನು ಬರೀತಾರೆ. ಸಾಮಾನ್ಯಕ್ಕೆ ನಮ್ಮ ಕವಿಗಳು, ನಮ್ಮ ಶ್ರೇಷ್ಠ ಸಾಹಿತಿಗಳು, ಪ್ರಾಚೀನ ಕಾವ್ಯಗಳನ್ನು ಬರೆದಂಥವರು ಹೇಳ್ತಕ್ಕಂಥ ರೀತಿಯೇ ಬೇರೆ. ಆ ಹೆಣ್ಣನ್ನು ಹೊಗಳ್ತಕ್ಕಂಥದ್ದು, ಅವರನ್ನು ನಖಶಿಕಾಂತದಿಂದ ವರ್ಣನೆ ಮಾಡಿದ್ದಾರೆ. ಆದರೆ ಇಲ್ಲಿ ವರ್ಣನೆ ಮಾಡ್ತಕ್ಕಂಥ ರೀತಿ ಹೇಗಿದೆ ನೋಡಿ. ಒಂದು ತುಂಬು ಯೌವನದಿಂದ ಒಳೆಯುತ್ತಿತ್ತು ಆ ಚರ್ಮ, ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡಿ. ಅಂದು ತುಂಬು ಯೌವನದಿಂದ ಒಳೆಯುತ್ತಿತ್ತು ಆ ಚರ್ಮ, ಸೂರ್ಯನ ಬೆಳಕನ್ನು ಹಿಡಿದಿಟ್ಟುಕೊಳ್ಳುತ್ತಿದ್ದ ಆ ಮೂಗುತಿ ಸುಂದರವಾದ ಚರ್ಮದ ಮೇಲೆ ಒಳೆಯುತ್ತಿತ್ತು. 1968ರಲ್ಲಿ ಈ ಕಥೆಯ ನಾಯಕ ಹೇಗಿದ್ದ ಅಂದರೆ ಸಿನಿಮಾ ತಾರೆ ಅಂತಿದ್ದ. ಅದೊಂದು ದೇವಸ್ಥಾನ, ಪ್ರಸಾದದ ಸಾಲಿನಲ್ಲಿ ನಿಂತಿದ್ದ ಮೈಥಿಲಿ ದಟ್ಟ ಹಸಿರು ರೇಷ್ಮೆ ಸೀರೆಯಲ್ಲಿ ಒಂದು ದಿವ್ಯ ದರ್ಶನದಂತೆ ಕಂಡಳು. ಅವಳ ಜಡೆ ಮಲ್ಲಿಗೆಯ ಹೂಗಳಿಂದ ಅಲಂಕರಿಸಿತ್ತು. ಅವಳ ಚರ್ಮ ಕಾಡು ಜೇನಿನ ಬಣ್ಣದಂತಿತ್ತು. ಅವಳ ನಗು ಬೇಸಿಗೆಯ ಕಿಟಕಿಯನ್ನು ದಿಢೀರನೆ ತೆರೆದರೆ ಇಡೀ ಆವರಣವನ್ನು ಬೆಳಗುವಂತಿತ್ತು. ಆಧುನಿಕ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಕ್ಕಂಥ ಈ ರೀತಿ ಇದೆಯಲ್ಲ, ಆ ಪ್ರಾಚೀನ ಕವಿಗಳಿಗೆ ಶೆಟ್ಟು ಹೊಡೆದು ಬಿಟ್ಟಿದ್ದಾರೆ. ಹೇಗೆ ಅಂದರೆ, ಈ ಆಲ್ನಡಿ ಕೃಷ್ಣ ಒಂದು ಕಡೆ ಬರೀತಾನೆ, ನಮ್ಮೂರಲ್ಲಿ ಬೆಳಗಾಯಿತು ಅಂದರೆ ಯಾವಾಗ ಬೆಳಗಾಯಿತು, ಹೂವು ಅದು ಇವರು ಹೇಳ್ತಾರಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ
ನುನ್ನ ನೆರಕಾವ ಒಯ್ದ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಹೋಯ್ತು ಜಗವೆಲ್ಲ ತೊಯ್ದ ಅಂತ. ಅದು ಆ ಪ್ರಕೃತಿಯನ್ನು ನೋಡಿ ಪ್ರಕೃತಿ ಯಾವ ರೀತಿ ಬೆಳಗಾಯಿತು ಅಂತಕ್ಕಂಥದ್ದನ್ನು ವರ್ಣನೆ ಮಾಡ್ತಕ್ಕಂಥ ರೀತಿ. ಈ ಸಾಗರನ ರೀತಿಯಲ್ಲಿ ಹಾಲಲ್ಲಿ ಕೃಷ್ಣ ವರ್ಣನೆ ಮಾಡಿದ್ದಾನೆ. ಅದು ನಿಜವಾಗಲೂ ಕೂಡ ಯಾವ ರೀತಿ ಅವನ ಕಂಡ ಪ್ರಾಕ್ಟಿಕಲ್ ಆಗಿ ನೋಡಿ ಅನುಭವಿಸಿ ತಾನು ಕಂಡಿದ್ದನ್ನು ಇದ್ದಂಗೆ ಬರ್ತಿದ್ದಾನೆ. ಅದನ್ನು ಹೇಳೋದಕ್ಕೆ ಸ್ವಲ್ಪ ಸಂಕೋಚ. ಅಷ್ಟು ಸೊಗಸಾಗಿದೆ, ಅಷ್ಟು ನೈಜವಾಗಿದೆ. ನಮ್ಮೂರಲ್ಲಿ ಬೆಳಗಾಯಿತು, ಸುಮ್ಮನೆ ಒಂದು 2 ಸೆಂಟೆನ್ಸ್ ಹೇಳ್ತೀನಿ. ನಮ್ಮೂರ ಒಣಮಂತ್ರ ಒಟಗುಡುವ ಕಚ್ಚಿ ಅರುಗ ಶಾನುಭೋಗ. ಎಂತನೋ ಶಾನುಭೋಗ, ಕಚ್ಚಿ ಅರುಗ ಶಾನುಭೋಗ. ಒಂದು ಕೆಲಸ ಏನು? ಒಟಮಂತ್ರ ಒಟಗುಡುವುದು. ನಮ್ಮೂರ ಒಟಮಂತ್ರ ಒಟಗುಡುವ ಕಚ್ಚಿ ಅರುಗ ಶಾನುಭೋಗ. ಕೆರೆಗೆ ಬಂದು ಊರ ಗರತಿಯರು. ಕೆರೆ ಅವಾಗ ಹಿಂದಿನ ಕಾಲದಲ್ಲಿ ಕೆರೆಗೆ ನೀರು ತರಕ್ಕೆ ಬರ್ತಿದ್ರಲ್ಲ, ಕೆರೆಗೆ ಬಂದು ಊರ ಗರತಿಯರು. ಮುಂದೆ ಬಹಳ ಅಶ್ಲೀಲತೆ ಬರ್ತದೆ, ನಾನು ಹೇಳಕ್ಕೆ ಹೋಗೋದಿಲ್ಲ. ಈ ರೀತಿ ಬಹಳ ಸೊಗಸಾಗಿ ಇದ್ದಂತೆ ಬರೀತಾರೆ. ಯಾವ ರೀತಿ ಬೆಳಕಾಯಿತು ಅಂತ. ಅದೇ ರೀತಿ ಹೆಣ್ಣನ ಸೊಗಸನ್ನು ಹೊಗಳೋದು ಹೇಗೆ ಅಂದರೆ, ಸೊಗಸನ್ನು ವರ್ಣನೆ ಮಾಡೋದು ಹೇಗೆ ಅಂದರೆ, ಈ ಸಾಗರ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚಿತ್ರವನ್ನು ಬಿಡಿಸ್ತಾನೆ. ಒಬ್ಬ ಭ್ರಷ್ಟ ಮಂತ್ರಿ, ಬೆಂಗಳೂರಿನ ನಿವೃತ್ತ ಗಣಿತ ಶಿಕ್ಷಕ ರಾಮಪ್ಪನ ಪಾಲಿಗೆ ಬದುಕು ಒಂದು ಸುಂದರ ಸರಳ ಸಮೀಕರಣವಾಗಿತ್ತು. ಆದರೆ ವಿಧಿಯ ಆಟ ವಿಚಿತ್ರ. ಅವರ ಪ್ರಾಣದಂತಿರುವ ಪತ್ನಿ ಮೈಥಿಲಿ ರಕ್ತದ ಕ್ಯಾಸ್ನಿಂದ ಸಾವಿನ ಅಂಚಿನಲ್ಲಿದ್ದಾಳೆ. ಇದಕ್ಕೆ ಒಂದೇ ಅಸ್ತ್ರ, ಆ ಚಂದ್ರ ಶಿಖರ ಅಂತಕ್ಕಂಥ ತಿಜೋರಿಯ ರಹಸ್ಯ. ಅದನ್ನು ಕಳ್ತನ ಮಾಡಬೇಕು. ಕಳ್ತನ ಮಾಡ್ತಕ್ಕಂಥದ್ದು ಏನಪ್ಪ ಅಂತ, ಶ್ರೀರಾಮಚಂದ್ರನಂಥ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಿಂದ ಕಳ್ತನ ಮಾಡಿಸೋದ ಸಾಗರ್ ಅಂತ ನಾನು, ಇದು ತಪ್ಪಲ್ವಾ ಅಂತ ನಾನು ನೋಡ್ಕೊಂಡು ಹೋದೆ. ಮೊಟ್ಟ ಮೊದಲು ಅವ್ನು ಬೇಕಾದಷ್ಟು ಸಾರಿ ಅವ್ರು ಹೇಳ್ತಾರೆ, ನಾವು ತಪ್ಪುವಾರಿ ಇರಬಾರ್ದು, ನ್ಯಾಯ ನೀತಿಯಿಂದಲೇ ಹೋಗ್ಬೇಕು. ಇವ್ರ ಜೊತೆಗೆ ಇವ್ರು ಶಿಕ್ಷಕರು ಬೇರೆ ಸೇರ್ಕೊಳ್ತಾರೆ, ಚೇತನ್ ಅಂತ, ಮತ್ತು ಸಂಪತ್ ಅಂತ, ಮತ್ತು ಇನ್ನೊಬ್ಬ ಸುಗ್ರೀವ, ಇವರೆಲ್ಲ ಸೇರ್ಕೊಳ್ತಾರೆ. ಇವರೆಲ್ಲ ಸೇರ್ಕೊಂಡು ಈ ದರೋಡೆಕೋರ ಇದಾನಲ್ಲ, ಅಕ್ರಮ ಗಳಿಕೆ ಮಾಡಿದಾನಲ್ಲ, ಭ್ರಷ್ಟತೆ ಇದಾನಲ್ಲ, ಇವನ ಸಾಮ್ರಾಜ್ಯಕ್ಕೆ ನಾವು ದಂಗೆ ಏಳಲೇಬೇಕು, ತಿಜೋರಿ ಹೊಡಿಲೇಬೇಕು ಅನ್ನೋ ನಿರ್ಧಾರಕ್ಕೆ ಅವಾಗ ಬರ್ತಾರೆ. ಕಳ್ತನ ಮಾಡೋದಕ್ಕೂ ಒಂದು ರೀಸನ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾನು ಈ ಕಥೆಯ ಇದು ಎಷ್ಟರ ಮಟ್ಟಿಗೆ ಸೊಗಸಾಗಿದೆ ಅನ್ನೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. MA ಓದ ಕನ್ನಡ MA ತರಗತಿಗಳಂತ ಹೋದ ಸಾಹಿತ್ಯ ಅಧ್ಯಯನದ ತರಗತಿಯಲ್ಲಿ ಕುಳಿತಂಥ ವಿದ್ಯಾರ್ಥಿ ಎಲ್ಲ ಆಯ್ತಾ. ಇವನು ಓದಿದ್ದು BTech, PUCನಲ್ಲಿ 99% ಅವನು. IAS ಹೋಗಿದ್ರೆ ಖಂಡಿತವಾಗಿ ಅವನು ಡೆಪ್ಟಿ ಕಮಿಷನರ್ ಆಗೋನು. ಅರ್ಧ ನಂಬರ್ನಲ್ಲೇ ಹೋಯ್ತಂತೆ. ಈಗಲೂ ಕೂಡ ಅವನಿಗೆ ಒಳ್ಳೆ ಭವಿಷ್ಯ ಇದೆ. ಈ ಲೇಖಕನ ವಿದ್ವತ್ತು, ಚಿಂತನಶೀಲತೆ, ಸರಸತೆ ಎಲ್ಲವೂ ಒಂದಾಗಿ ಉರಿಗೊಂಡು ಕೃತಿ ಬೆಳೆದಿದೆ. ಹಲವೆಡೆ ಲೇಖಕರು ತಮ್ಮ ಮನೋಧರ್ಮವನ್ನು ಪ್ರಕಟಿಸುವಂತೆ ವಿನೋದಾತ್ಮಕವಾದ ಉಪಮೆಗಳು ಸಾಲುಗಟ್ಟಿ ಬರುತ್ತವೆ. ಯಾವ ರೀತಿ ಹೇಳ್ತಾನೆ ನೋಡ್ರಿ, ಅವಳ ಹಿಡಿತ ಸಡಿಲವಾಯಿತು, ದಡದಿಂದ ಹಿಂದೆ ಸರಿಯುವ ಅಲೆಯಂತೆ ಅವಳ ಪ್ರಜ್ಞೆ ಮರೆಯಾಯಿತು ಅಂತಾರೆ. ಹೋಲಿಕೆಗಳನ್ನು ಕೊಟ್ಕೊಂಡು ಹೋಗ್ತಾನೆ. ಮಡದಿಯ ಮೂಗುತಿಯನ್ನು ಪೆಟ್ಟಿಗೆಯಲ್ಲಿ ಭದ್ರಪಡಿಸಿದಾಗ ಅದು ನಿಂತು ಹೋದ ಗಡಿಯಾರದ ಹಳೆಯ ಗೇರ್ನಂತೆ ಕಾಣುತ್ತಿತ್ತು. ಆಧುನಿಕ ಹೋಲಿಕೆಗಳು ಇವೆಲ್ಲ. ಮನದರಸಿಯನ್ನು ಮಂದಿರದಲ್ಲಿ ಮೊದಲು ಕಂಡಾಗ ಅವಳು ಹುಟ್ಟಿದ ಸೀರೆ ರೇಷ್ಮೆ ಸೀರೆಯೊಳಗೆ ದಿವ್ಯ ದರ್ಶನದಂತೆ ಕಂಡಳು. ಚರ್ಮ ಕಾಡು ಜೇನಿನ ಬಣ್ಣದಂತಿತ್ತು. ಉಪನ್ಯಾಸಕರು ಹೇಗೆ ಅಂತ ಬರೀತಾರೆ. ಉಪನ್ಯಾಸಕ ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಪ್ಪು ಹಲಗೆಯ ರಾಜ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಪ್ಪು ಹಲಗೆಯ ರಾಜ ಉಪನ್ಯಾಸಕರು. ಬಹಳ ಚೆನ್ನಾಗಿ ಬರ್ಕೊಂಡು ಹೋಗ್ತಾರೆ. ಕವಿ ರೂಪಕಗಳಲ್ಲಿ ಮಾತನಾಡುವುದು ಸಹಜ. ಈ ಮಾತನ್ನು ಯಾರೂ ನಿರಾಕರಿಸುವಂತಿಲ್ಲ. ರೂಪಕ ಕವಿತೆಯ ಸತ್ವಕ್ಕೆ ನಿಕಷ ಎಂದರೂ ನಡೆದೀತು. ಆದರೆ ಇಲ್ಲಿ ಆತ್ಮಕಥೆಯಲ್ಲಿ ಪತ್ತೇದಾರಿಕೆಯ ಸ್ವರೂಪದಲ್ಲಿ ಅದರ ವ್ಯಾಪ್ತಿ ಬಗೆ ಬಗೆಯ ರೂಪದಲ್ಲಿ ವಿರಾಜಿಸುತ್ತಿವೆ. ಆಯಾಯ ಸಂದರ್ಭಕ್ಕೆ ಹತ್ತಿರವಾದ, ಹೊಸದಾದ, ನವನವೀನವಾದ, ಅಪೂರ್ವವಾದ ನೂರಾರು ರೂಪಕಗಳು, ನೂರಾರು ಹೋಲಿಕೆಗಳು ಅಡಕವಾಗಿ ಕಾವ್ಯದಲ್ಲಿ ಧ್ವನಿದೀಪ್ತಿಯಾಗುವ ಹಾಗೆ ಶಬ್ದ ಸಮೂಹಗಳು, ಅರ್ಥಪುಂಜಗಳು, ಅಲಂಕಾರ ತಂತ್ರಗಳು ಮೇಳೈಸಿ ಈ ಕೃತಿ ಸಿಂಗಾರಗೊಂಡಿದೆ. ಇದಕ್ಕೆ ಮಿಗಿಲಾಗಿ
ಇದಕ್ಕಿಂತ ಪರಿಣಾಮಕಾರಿಯಾಗಿ ಈ ರೀತಿಯ ಪರಿಭಾಷೆಯಲ್ಲಿ ಹೇಳಲು ಪ್ರಬುದ್ಧರಿಂದಲೂ ಸಾಧ್ಯವೇ ಇಲ್ಲವೇನೋ ಎಂದು ಅನಿಸುತ್ತದೆ. ಅಷ್ಟರ ಮಟ್ಟಿಗೆ ಈ ಕೃತಿ ಬರೆದಿದೆ. ತುಂಬ ಇದೆ ಹೇಳೋದು, ಸಮಯ ಇಲ್ಲ. ನಾವು ಸಮಯಕ್ಕೆ ಸರಿಯಾಗಿ ನಾವು ನಿಲ್ಲಿಸಬೇಕು. 15 ನಿಮಿಷ ಹೆಚ್ಚಿಗೆ ತಗೊಂಡಿದ್ದೀವಿ. ಇದು ವಿಶೇಷವಾದ ಸಂದರ್ಭ. ನನಗೂ ಗೊತ್ತಾಗಲಿಲ್ಲ. 8 ಗಂಟೆಗೆ ನಿಲ್ಲಿಸ್ಬಿಡ್ತಿದ್ದೆ ನಾನು ಕಂಡಿದ್ದರೆ, ಆದರೆ ಕಾಣಲಿಲ್ಲ. ತಾವೆಲ್ಲರನ್ನು ಕೂಡ ಎಚ್ಚರಿಸಲೂ ಇಲ್ಲ ಯಾರನ್ನೂ ಕೂಡ. ತಾವು ಕೂಡ ಎಲ್ಲ ಮಗ್ನರಾಗಿದ್ರಿ ಅನ್ನಂಗೆ ಕಾಣುತ್ತೆ. ವೇದಿಕೆ ಮೇಲೆ ಇದ್ದವರನ್ನು ಕೂಡ ಇನ್ನೂ ಹೇಳಲಿ ಅಂತ ಬಿಟ್ಟುಬಿಟ್ಟಿದ್ರು ಅನ್ನಂಗೆ ಕಾಣುತ್ತೆ. ಹಾಗಾಗಿ ನಾನು ನನ್ನ ಸಮಯವನ್ನು ಹೆಚ್ಚಿಗೆ ತೆಗೆದುಕೊಂಡಿದ್ದೀನಿ. ಕ್ಷಮೆ ಇರಲಿ ಸಮಯ ಜಾಸ್ತಿ ತಗೊಂಡಿದ್ದಕ್ಕೆ. ತಮ್ಮೆಲ್ಲರಿಗೂ ಹೊಲಿಸಿ ಈ ಹುಡುಗನ ಬಾಳು ಉತ್ತಮವಾಗಲಿ. ಇನ್ನು ಅನೇಕ ಈಗ 10 ಕಾದಂಬರಿಗಳನ್ನು ಬರೆದಿದ್ದಾನೆ. ಇನ್ನೂ ಹೆಚ್ಚು ಕಾದಂಬರಿಗಳು ಬಹುದೂರ ಇದೆ ಈತಂದ್ರೆ ಇನ್ನೂ ಬರಲಿ. ಈತನಿಗೆ ಒಳ್ಳೆ ಸಂಗಾತಿ ಸಿಗಲಿ ಅಂತಕ್ಕಂಥದ್ದನ್ನು ಹೇಳಿ ನಾನು ಮಾತನಾಡಿದೆ. ಮುತ್ಸಂಜೆಯಲ್ಲಿ ಒಂದು ಭರವಸೆ ಪುಸ್ತಕ ಕುರಿತು ಮಾತನಾಡಿದಂತಹ ಟಿ ಮುರಳಿ ಕೃಷ್ಣಪ್ಪನವರು, ಪ್ರಾಚೀನ ಕಾವ್ಯಗಳ ಪ್ರವಚನಕಾರರು, ಇವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.